ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ಈ ವಿಡಿಯೋದಲ್ಲಿ ಮನೆಯಿಂದಲೇ ಮಾಡುವಂತ ಒಂದು ಕೆಲಸದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ನನಗೆ ತುಂಬಾ ಜನ ಕೇಳಿದ್ರು ಬೇರೆ ದೇಶದ ಕಂಪನಿಗೆ ಮನೆಯಿಂದಲೇ ಮಾಡುವಂತ ಕೆಲಸ ಇದ್ರೆ ತಿಳಿಸಿ ಅಂತ. ಸೊ ಇದು US ಬೇಸ್ಡ್ ಕಂಪನಿಗೆ ಮನೆಯಿಂದಲೇ ಮಾಡುವಂತಹ ಕೆಲಸ. ಓಕೆನಾ? ಫ್ರೆಶರ್ಸ್, ಎಕ್ಸ್ಪೀರಿಯನ್ಸ್ ಇರೋರು, ಲೈಕ್ ತುಂಬಾ ಎಕ್ಸ್ಪೀರಿಯನ್ಸ್ ಇರೋರು ಎಲ್ಲರೂ ಅರ್ಜಿ ಸಲ್ಲಿಸಬಹುದು. ಆಯ್ತಾ? ಫ್ರೆಶರ್ಗೆ ಸಂಬಳ ಬಂದ್ಬಿಟ್ಟು 30,000 ತನಕ ಸಿಗ್ತದೆ. ಅದ್ರ ಜೊತೆಗೆ ಬೋನಸ್ ಅಂತ ಸಿಗ್ತದೆ. ಆಯ್ತಾ? ಒಂದು ಒಳ್ಳೆ ಆಪರ್ಚುನಿಟಿ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಮತ್ತೆ ಎಕ್ಸ್ಪೀರಿಯನ್ಸ್ ಲೈಕ್ 1 year 2 year ಎಕ್ಸ್ಪೀರಿಯನ್ಸ್ ಇರೋರಿಗೆ ಅಪ್ ಟು ಲೈಕ್ 45-50 ತನಕ ಸಿಗ್ತದೆ. ಆಯ್ತಾ? 4-5 ವರ್ಷ ಎಕ್ಸ್ಪೀರಿಯನ್ಸ್ ಇರೋರಿಗೆ 80,000 ತನಕ ಸಿಗ್ತದೆ. ಆಯ್ತಾ? ಈ ತರ ಇರುತ್ತೆ. ಲೈಕ್ PUC ಮಾಡಿದ್ರೆ ಸಾಕು, ನೀವು ಇದಕ್ಕೆ ಅರ್ಜಿ ಸಲ್ಲಿಸಬಹುದು. ಯಾವ್ದಾದ್ರು ಡಿಗ್ರಿ ಬೇಕಾಗಿಲ್ಲ. ಆಯ್ತಾ? ಕಮ್ಯುನಿಕೇಶನ್ ಸ್ಕಿಲ್ ಚೆನ್ನಾಗಿರ್ಬೇಕು. ಓಕೆ, ಲೈಕ್ ಹೌಸ್ ವೈಫ್ಸ್ ಆಗಿರ್ಬೋದು, ಲೈಕ್ ಜಸ್ಟ್ ಫ್ರೆಶರ್ಸ್ ಆಗಿರ್ಬೋದು, ನೀವೆಲ್ಲರೂ ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಓಕೆ, ಏನಿದು ಕೆಲಸ, ಯಾವ ಕಂಪನಿ, ಎಲ್ಲವನ್ನ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನೀವೇನಾದ್ರು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ, ಮತ್ತೆ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರೆ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಕಾಣ್ತಾ ಅದಕ್ಕೆ ಒತ್ತಿ. ಏನಕ್ಕಂತ ಇದ್ರೆ ನಾನು ಜಾಬ್ ರಿಲೇಟೆಡ್ ವಿಡಿಯೋಸ್ ಪೋಸ್ಟ್ ಮಾಡ್ತಾ ಇರ್ತೀನಿ. ನನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತೋದ್ರಿಂದ ನಿಮಗೆ ಫಸ್ಟಿಗೆ ನೋಟಿಫಿಕೇಶನ್ ಬರ್ತದೆ, ಮತ್ತೆ ನೀವು ಬೇಗ ಅರ್ಜಿ ಸಲ್ಲಿಸ್ಬೋದು. ಓಕೆ, ಸೊ ಇವಾಗ ಸ್ಟಾರ್ಟ್ ಮಾಡುವ. ಫ್ರೆಂಡ್ಸ್, ಕಂಪನಿ ಹೆಸರು ಬಂದ್ಬಿಟ್ಟು ಹೆಡ್ ಔಟ್ ಅಂತ. ಓಕೆ, ಇದರ ಲಿಂಕನ್ನು ನಾನು ನನ್ನ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದು ಒತ್ತಿದ್ಕೊಂಡು ನಿಮಗೆ ಈ ಥರ ಒಂದು ವೆಬ್ಸೈಟ್ ಕಾಣಲಿಕ್ಕೆ ಸಿಗ್ತದೆ. ಇವ್ರದ್ದು ಹೆಡ್ ಔಟ್ ಅವ್ರದ್ದು. ಓಕೆನಾ? ಇವ್ರದ್ದು ಬೇಸಿಕಲಿ ಟ್ರಾವೆಲಿಂಗ್ ಕಂಪನಿ. ಓಕೆ, ನಾನು ದಯವಿಟ್ಟು ಈ ವಿಡಿಯೋನ ಸ್ಟಾರ್ಟಿಂಗಿಂದ ಎಂಡ್ ತನಕ ನೋಡಿ, ಹೇಗೆ ಅಪ್ಲೈ ಮಾಡೋದು ಎಲ್ಲವನ್ನ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಅರ್ಧಂಬರ್ಧ ನೋಡೋಕ್ಕೆ ಹೋಗಬೇಡಿ. ಏನಕ್ಕಂತ ನಾನೇನೋ ಹೇಳ್ತೀನಿ, ನೀವು ಇನ್ನೇನೋ ಮಾಡ್ತೀರಾ. ಕೆಲವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಹೋಗಿ ಟ್ರಾವೆಲಿಂಗ್ ಪ್ಯಾಕೇಜ್ ಎನ್ಕ್ವೈರಿ ಮಾಡ್ತಾರೆ. ಆಯ್ತಾ? ಅವಾಗ ಅವ್ರದ್ದು ಕಾಲ್ ಬರ್ತದೆ, ಮತ್ತೆ ಹಣ ಕೇಳ್ತಾರೆ. ಅವರು ಟ್ರಾವೆಲ್ ಅಂತ ಹೇಳಿದ್ರೆ ಧರ್ಮಕ್ಕೆ ಕಳಿಸ್ತಾರಾ? ಇಲ್ಲ. ಸೊ ನಾನಿಲ್ಲಿ ನಿಮಗೆ ಹೇಳ್ತಾ ಇರೋದು ಕೆಲಸ. ಆಯ್ತಾ? ಕೆಲಸ ಏನು ಮಾಡೋದು, ಹೇಗೆ ಅಪ್ಲೈ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ. ಸೊ ದಯವಿಟ್ಟು ಸ್ವಲ್ಪ ಪೇಷನ್ಸಿಂದ ಲಾಸ್ಟ್ ತನಕ ನೋಡಿ. ಓಕೆನಾ? ಸೊ ಇಲ್ಲಿ ಡಿಫ್ರೆಂಟ್ ಅವರು ಟೂರ್ ಎಲ್ಲ ಮಾಡ್ತಾರೆ. ಆಯಿತಾ? ಸೊ ಇದು ನಮಗೆ ಬೇಕಾಗಿಲ್ಲ. ಸೊ ಬೇಸಿಕಲಿ ಅವರದ್ದು ವೆಬ್ಸೈಟ್ ಬಗ್ಗೆ ಎಲ್ಲ ಹಾಕಿದ್ದಾರೆ. ಆಯಿತಾ? ವೆಬ್ಸೈಟ್ ಎಲ್ಲ ಅವ್ರ ಬಗ್ಗೆ ಹಾಕಿದಾರಲ್ಲ. ಆಯಿತಾ? ಸೊ ಏನೆಲ್ಲ ಟ್ರಿಪ್ ಎಲ್ಲ ಕರ್ಕೊಳ್ಳೋದೆಲ್ಲ ಹೇಳಿದ್ದಾರೆ. ಆಯಿತಾ? ಸೊ ಇಲ್ಲಿ ನಿಮ್ಮದು ನೀವೇನು ಮಾಡ್ಬೇಕಂತ ಹೇಳಿದ್ರೆ ಲಾಸ್ಟ್ಗೆ ಬರಬೇಕು. ಆಯಿತಾ? ಲಾಸ್ಟ್ಗೆ ಬಂದಾಗ ಇಲ್ಲಿ ನಿಮಗೆ ಕೆರಿಯರ್ಸ್ ಅಂತ ಕಾಣಲಿಕ್ಕೆ ಸಿಗ್ತದಾ? ಇದಕ್ಕೆ ಒತ್ತಿದಾಗ ನಿಮ್ಗೆ ಇಲ್ಲಿ ಹೆಲ್ಪ್ ದ ವರ್ಲ್ಡ್ ಹೆಡ್ ಔಟ್ ಅಂತ ಹಾಕಿದ್ದಾರೆ. ಆಯ್ತಾ? ಇಲ್ಲಿ ಏನು ಮಾಡ್ಬೇಕಂತ ಹೇಳಿದ್ರೆ ಓಪನ್ ರೂಲ್ಸ್ ಅಂತ ಕಾಣ್ತದ, ಇದಕ್ಕೆ ಒತ್ತಿ. ಇದಕ್ಕೆ ಒತ್ತಿದಾಗ ನಿಮ್ಗೆ ಈ ತರ ಕಾಣಲಿಕ್ಕೆ ಸಿಗ್ತದೆ. ಆಯ್ತಾ? ಇದು ಅವರದ್ದು ಕೆರಿಯರ್ ಪೇಜ್. ಓಕೆ, ಸೊ ಏನೆಲ್ಲ ಬೆನಿಫಿಟ್ ಕೊಡ್ತಾರೆ ಎಲ್ಲವನ್ನು ಇಲ್ಲಿ ಹಾಕಿದ್ದಾರೆ. ಓಕೆನಾ? ಸೊ ಇಲ್ಲಿ ನೀವು ಏನಕ್ಕೆ ವರ್ಕ್ ಮಾಡಬೇಕು ಅಂತ ಹೇಳಿದ್ರೆ, ಫ್ಲೆಕ್ಸಿಬಲ್ ಟೈಮ್ ಆಫ್. ಆಯಿತಾ? ಸೊ ನಿಮಗೆ ಯಾವಾಗ ಬೇಕೋ ಆವಾಗ ಒಂದು ರಜೆ ಕೊಡ್ತಾರೆ. ಇದು ತುಂಬ ಜನರಿಗೆ ನೀಡಿರ್ತದೆ. ಸೊ ಅದು ಆಯಿತಾ, ಇಂಪಾರ್ಟೆಂಟ್. ನಿಮಗೆ ರಜೆ ಕೂಡ ಸಿಗ್ತದೆ. ಮತ್ತು ಮೆಂಟಲ್ ವೆಲ್ನೆಸ್ ಚೆಕ್. ಆಯಿತಾ? ಸೊ ನಿಮ್ಗೇನಾದರೂ ಟೆನ್ಷನ್ ಆಗೋದು ಆ ಥರ ಇದ್ದರೆ 1 to 1 ಥೆರಪಿಸ್ಟ್ ಕೂಡ ಸೆಟ್ ಮಾಡಿ ಇವರು ಕೊಡ್ತಾರೆ ನಿಮಗೆ. ಆಯಿತಾ? ಸೊ ಮತ್ತು ಹೆಲ್ತ್ ಇನ್ಶೂರೆನ್ಸ್ ಕೊಡ್ತಾರೆ. ಓಕೆ, ಸೊ ತುಂಬ ಜನರಿಗೆ ಇನ್ಶೂರೆನ್ಸ್ ಅಗತ್ಯ ಆಗ್ತದೆ, ಅವರಿಗೆ ಹೆಲ್ತ್ ಇನ್ಶೂರೆನ್ಸ್ ಕೂಡ ಕೊಡ್ತಾರೆ. ನೆಕ್ಸ್ಟ್ ಹೆಡ್ ಔಟ್ ಕ್ರೆಡಿಟ್ಸ್, $500 worth of a head out credits to you. You guessed it, head out to any of our experience around the world. ಕ್ರೆಡಿಟ್ ಅಂತ ಕೊಡ್ತಾರೆ $500 ವರ್ತದ್ದು. ಆಯಿತಾ? ಸೊ 500 ಅಂತ ಹೇಳಿದ್ರೆ ಎಷ್ಟಾಗುತ್ತೆ? 5-40 ಆಗುತ್ತೆ. ಇವಾಗ ಡಾಲರ್ ಜಾಸ್ತಿ ಆಗಿದೆ, 42-43 ಸಾವಿರ ತನಕ, ಅದಕ್ಕಿಂತ ಜಾಸ್ತಿನೇ ಆಗುತ್ತೆ. ಅಷ್ಟು ನಿಮಗೆ ಕ್ರೆಡಿಟ್ಸ್ ಅಂತ ಕೊಡ್ತಾರೆ. ಆಯಿತಾ? ಅದು ವರ್ಷಕ್ಕೆ ಅನಿಸುತ್ತೆ. ಅಂತಂದರೆ ಒಂಥರ ಬೋನಸ್ ಥರ ಕೊಡ್ತಾರೆ. ಆಯಿತಾ? ಸಂಬಳ ಕೂಡ ತುಂಬ ಚೆನ್ನಾಗಿದೆ ಗೈಸ್. ದಯವಿಟ್ಟು ಇದಕ್ಕೆ ಯಾರೆಲ್ಲ ಇಂಟ್ರೆಸ್ಟ್ ಇದೆ ಅವರು ಅಪ್ಲೈ ಮಾಡಿ. ಆಯಿತಾ? ಫಸ್ಟ್ ಏನು ಮಾಡಬೇಕಂತಂದರೆ ಅಪ್ಲೈ ಮಾಡುವಂಥದ್ದು. ಆಯಿತಾ? ಸೊ ಅದು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹೇಗಂತ. ಆಯಿತಾ? ಸೊ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅವರ್ ಟೀಮ್ ವಿಲ್ ರಿವ್ಯೂ ಯುವರ್ ಅಪ್ಲಿಕೇಶನ್ ಆ್ಯಂಡ್ ಗೈಡ್ ಯು ಥ್ರೂ ಔಟ್ ದ ನೆಕ್ಸ್ಟ್ ಸ್ಟೆಪ್. ಆಯಿತಾ? ಸೊ ನೀವು ಅಪ್ಲೈ ಮಾಡಿದ ಕೂಡ ಅವ್ರ ಟೀಮ್ ಅವರು ನೋಡ್ತಾರೆ. ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಏನಂತ ಗೈಡ್ ಮಾಡ್ತಾರೆ. ಗಿವನ್ ದ ಹೈ ವಾಲ್ಯೂಮ್ ಆಫ್ ಅಪ್ಲಿಕೇಶನ್ ವಿ ರಿಸೀವ್, ವಿ ಎನ್ಕರೇಜ್ ಯು ಟು ಪ್ರಿಯೋರಿಟೈಸ್ ಬ್ರೇವಿಟಿ ಆ್ಯಂಡ್ ಕ್ಲಾರಿಟಿ ಓವರ್ ದ ಲೆಂತ್ ಆಫ್ ಯರ್ ರೆಸ್ಯೂಮೆ. ರೆಸ್ಯೂಮೇನೆ ಇಲ್ಲಿ ಸೆಲೆಕ್ಷನ್ ಆಗೋದು ಅಂತ ಕರೆಕ್ಟಾಗಿ ಹೇಳಿದ್ದಾರೆ. ಆಯಿತಾ? ರೆಸ್ಯೂಮೆ ಚೆನ್ನಾಗಿದ್ದರೆ ಸಾಕು, ಇಲ್ಲಿ ನಿಮ್ಮದು ಸೆಲೆಕ್ಷನ್ ಆಗುವಂಥದ್ದು. ಆಯಿತಾ? ಅದಾದಮೇಲೆ ಒಂದ್ಸಲ ನೀವು ಅಪ್ಲಿಕೇಶನ್ ನಿಮ್ಮದು ಸೆಲೆಕ್ಟ್ ಆದರೆ, ನಿಮ್ಮದು ರೆಸ್ಯೂಮೆ ಸೆಲೆಕ್ಟ್ ಆದರೆ ಸ್ಕ್ರೀನಿಂಗಲ್ಲಿ ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವಿಂಗ್. ವಿ ವಿಲ್ ವಾಕ್ ಯು ಥ್ರೂ ಅ ಸೆಟ್ ಆಫ್ ಪ್ರಾಬ್ಲಮ್ಸ್ ದ್ಯಾಟ್ ವಿಲ್ ಗೆಟ್ ಯು ಥಿಂಕಿಂಗ್. ಡಿಪೆಂಡಿಂಗ್ ಆನ್ ದ ರೋಲ್, ಯು ಮೇ ಐದರ್ ನೀಡ್ ಟು ಬ್ಲಾಕ್ ಆಫ್ ಸಮ್ ಟೈಮ್ ಆರ್ ಟೇಕ್ ಫ್ಯೂ ಡೇಸ್ ಟು ಕಂಪ್ಲೀಟ್ ಆ್ಯಂಡ್ ಸಬ್ಮಿಟ್ ಯುವರ್ ವರ್ಕ್. ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನಿಮ್ಮದು ರೆಸ್ಯೂಮೆ ಎಲ್ಲ ಶಾರ್ಟ್ ಲಿಸ್ಟ್ ಆಯಿತು. ನೆಕ್ಸ್ಟ್ ರೌಂಡ್ ನಿಮಗೆ ಮೇಲ್ ಮಾಡ್ತಾರೆ. ಇಲ್ಲ ಅಂತಂದರೆ ವಾಟ್ಸಪ್ ಮಾಡ್ಬೋದು. ವಾಟ್ಸಪ್ ನನಗೆ ಗೊತ್ತಿಲ್ಲ, ಮೇಲ್ ಮಾಡೋ ಚಾನ್ಸಸ್ ಜಾಸ್ತಿ ಆಗ್ತದೆ. ಸೊ ನೀವು ಮೇಲಲ್ಲಿ ಚೆಕ್ ಮಾಡಬೇಕಾಗ್ತದೆ. ಆಯಿತಾ? ಸೊ ಅವರು ನಿಮ್ಗೆ ಏನಾದರೂ ಪ್ರಾಬ್ಲಮ್ ಕೊಡ್ತಾರೆ. ಇವಾಗ ಕಸ್ಟಮರ್ ಸಪೋರ್ಟ್ ಇವಾಗ ಯಾರೋ ನಿಮಗೆ ಕಾಂಟ್ಯಾಕ್ಟ್ ಮಾಡಿದ್ರು, ಆವಾಗ ನೀವು ಹೇಗೆ ರಿಯಾಕ್ಟ್ ಆಗ್ತೀರಾ, ಆ ಥರ ಒಂದು ಸಿನಾರಿಯೋ ಕೊಟ್ಟು ಹೇಗೆ ರಿಯಾಕ್ಟ್ ಆಗ್ತೀರಾ ಅಂತ ಕೇಳ್ತಾರೆ. ಅದಕ್ಕೆ ನೀವು ಆನ್ಸರ್ ಬರೆಯೋದಾ, ಅವ್ರು ಹೇಳ್ದಂಗೆ ಮಾಡುವಂಥದ್ದು. ಆಯಿತಾ? ಇದು ಪ್ರಾಬ್ಲಮ್ ಸಾಲ್ವಿಂಗ್ ಆಗುತ್ತೆ.
ಆಯಿತಾ. ನೆಕ್ಸ್ಟ್ ಸ್ಟೆಪ್ ಅದಾದಮೇಲೆ ನೀವು ಅದರಲ್ಲಿ ಸೆಲೆಕ್ಟ್ ಆದರೆ ಅಂತ ಹೇಳಿದರೆ ಡಿಸ್ಕಷನ್ ಇರ್ತದೆ ಆಯಿತಾ. ಸೊ ವಿ ವಿಲ್ ಹ್ಯಾವ್ ಅ ಸೀರೀಸ್ ಆಫ್ ಡಿಸ್ಕಷನ್ ಈಚ್ ವಿತ್ ಅ ಸ್ಪೆಸಿಫಿಕ್ ಪರ್ಪಸ್. ದಿಸ್ ಕಾನ್ವರ್ಸೇಷನ್ ಹೆಲ್ಪ್ ಅಸ್ ಗೆಟ್ ಟು ನೋ ಈಚ್ ಅದರ್ ಬೆಟರ್ ಬೋತ್ ಆಸ್ ಅ ಪ್ರೊಫೆಷನಲ್ ಆ್ಯಂಡ್ ಪೊಟೆನ್ಷಿಯಲಿ ಫ್ಯೂಚರ್ ಕೊಲೀಗ್ಸ್ ಆಯಿತಾ. ಸೊ ನಿಮ್ಮ ಹತ್ರ ಮಾತಾಡ್ತಾರೆ ಅವರು ಆಯಿತಾ. ಒಂದು ಅವ್ರಿಗೆ ಕಮ್ಯುನಿಕೇಷನ್ ಸ್ಕಿಲ್ ಬೇಕು, ಮತ್ತು ನೀವು ಹೇಗೆ ಬಿಹೇವ್ ಮಾಡ್ತೀರಾ. ಇವಾಗ ಅವರು ಈ ಕಸ್ಟಮರ್ ಥರ ಮಾತಾಡ್ಬೋದು ನಿಮ್ಮ ಹತ್ರ ಆಯಿತಾ. ಕಸ್ಟಮರ್ ಈ ಥರ ಬಂದರೆ ನೀವು ಯಾವ ಥರ ರಿಯಾಕ್ಟ್ ಆಗ್ತೀರಾ ಆ ಥರ ನಿಮಗೆ ಕ್ವಶನ್ ಕೇಳ್ಬೋದು ಆಯಿತಾ. ಸೊ ನೀವು ಕಾಮಾಗಿ ಚೆನ್ನಾಗಿ ರಿಯಾಕ್ಟ್ ಮಾಡಬೇಕಾಗ್ತದೆ, ಡಿಸ್ಕಷನಲ್ಲಿ ಚೆನ್ನಾಗಿ ಮಾತಾಡಬೇಕಾಗ್ತದೆ. ಬೇಸಿಕ್ಲಿ ನಿಮ್ಮದು ಕಮ್ಯುನಿಕೇಷನ್ ಸ್ಕಿಲ್ ಚೆಕ್ ಮಾಡೋಕ್ಕೆ ಮಾಡೋದು ಆಯಿತಾ. ನಿಮ್ಗೆ ಏನಾದರೂ ಇದ್ದರೆ ರೆಫರ್ ಮಾಡುವಂಥದ್ದು, ಇದು ಬೇಕಾಗಿಲ್ಲ ಆಯಿತಾ. ನೀವು ಇದು ಡಿಸ್ಕಷನಲ್ಲಿ ಚೆನ್ನಾಗಿ ಇಲ್ಲಿ ಮಾಡಿದರೆ ನಿಮ್ಗೆ ಇಲ್ಲಿ ಕೆಲಸ ಸಿಗುತ್ತೆ. ಓಕೆ. ಸೊ ಇಲ್ಲಿ ಬರಬೇಕಾದ್ರೆ ಓಪನ್ ರೋಲ್ಸ್ ಅಂತ ಕಾಣ್ತದಾ, ಇಲ್ಲಿ ನೀವು ಏನು ಮಾಡಬೇಕಂತ ಸರ್ಚ್ ಕಾಣ್ತದಾ, ಇಲ್ಲಿ ನೀವು ಕಸ್ಟಮರ್ ಅಂತ ಹುಡುಕ್ಬೇಕು. ನೋಡಿ ಈ ಥರ ಬಂದ ಕೂಡಲೇ ಅಸೋಸಿಯೇಟ್, ಸೀನಿಯರ್ ಅಸೋಸಿಯೇಟ್, ಕಸ್ಟಮರ್ ಎಕ್ಸ್ಪೀರಿಯನ್ಸ್. ಓಕೆ. ಇದು ನಿಮ್ಮದು ಬಂದುಬಿಟ್ಟು ಇಲ್ಲಿ ಕೆಲಸ ನೀವು ಅಪ್ಲೈ ಮಾಡುವಂಥದ್ದು. ಓಕೆ. ಸೊ ಅಂತ ಹೇಳಿದ್ರೆ ಯಾವುದೇ ಎಕ್ಸ್ಪೀರಿಯನ್ಸ್ ಇಲ್ಲ, ಫ್ರೆಶರ್, ನೀವು ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಇಲ್ಲ ಅಂತಂದರೆ ಎಲ್ಲೋ ಎಕ್ಸ್ಪೀರಿಯನ್ಸ್ ಇದೆ, 1 ವರ್ಷ 2 ವರ್ಷ ನೀವೆಲ್ಲೋ ಕಸ್ಟಮರ್ ಸಪೋರ್ಟಲ್ಲಿ ಕೆಲಸ ಮಾಡ್ತಾರೆ, ಅವರು ಅಪ್ಲೈ ಮಾಡ್ಬೋದು. ಇಲ್ಲ ತುಂಬ ಸೀನಿಯರ್ ಲೈಕ್ ಒಂದು 4-5 ವರ್ಷ ಎಕ್ಸ್ಪೀರಿಯನ್ಸ್ ಇದ್ದರೆ ನೀವು ಕೂಡ ಅಪ್ಲೈ ಮಾಡ್ಬೋದು ಇದಕ್ಕೆ. ಓಕೆ. ಎಲ್ಲರೂ ಅಪ್ಲೈ ಮಾಡ್ಬೋದು. ಓಕೆ. ಸೊ ಒಂದು ಒಳ್ಳೆ ಆಪರ್ಚುನಿಟಿ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರೆಲ್ಲ ಅಪ್ಲೈ ಮಾಡಿ. ಸೊ ಇದು ಬೇಕಾದರೆ ಬೇಕಾದರೆ ಓದಿ ನೀವು ಲೈಕ್ ಇದ್ರ ಬಗ್ಗೆ. ಈಗ ಓದಬೇಕಾಗಿಲ್ಲ, ನೀವು ಯಾವಾಗ ಶಾರ್ಟ್ ಲಿಸ್ಟ್ ಆಗ್ತಿರಲ್ಲ ಅವಾಗ ಓದಿ. ಏನಕ್ಕಂತ ಹೇಳಿದ್ರೆ ಹೆಡ್ ಔಟ್ ಮೇಲೆ ಕ್ವಶನ್ ಕೇಳೋ ಚಾನ್ಸಸ್ ಅವರು ಜಾಸ್ತಿ ಇರುತ್ತೆ. ಅವ್ರ ಕಂಪನಿ ಬಗ್ಗೆ ಏನು ಗೊತ್ತಂತ ನಿಮ್ಗೆ ಆನ್ಸರ್ ಬರಬೇಕಾ ನಾಳೆ, ಸೊ ಅದು ಓದಿ. ಇವಾಗ ಬೇಡ ಆಯಿತಾ, ಅಪ್ಲೈ ಮಾಡುವಾಗ ಬೇಕಾಗಿಲ್ಲ. ಸೊ ನಿಮ್ಮ ರೋಲ್ ಏನಿಲ್ಲಿ ಅಂತ ಹೇಳ್ತೀನಿ. ಸರ್ವಿಸ್ ಓರಿಯೆಂಟೆಡ್. ಯುವರ್ ಪ್ಯಾಷನ್ ಲೈಸ್ ಇನ್ ಅಸಿಸ್ಟೆನ್ಸಿಂಗ್ ಅದರ ensuring our guest always leave with a smile even if they initially reached out with an issue. ಇವಾಗ ಏನಾದರೂ ಅವ್ರು ಇಶ್ಯೂ ಅಂತ ಕಾಂಟ್ಯಾಕ್ಟ್ ಮಾಡ್ತಾರೆ. ಇವರದು ಗೆಸ್ಟ್ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಾಯ್ತಲ್ಲ, ಇವಾಗ ಕಸ್ಟಮರ್ಸ್ ಇವಾಗ ಟ್ರಾವೆಲ್ ಬುಕ್ ಮಾಡಿರ್ತಾರಲ್ಲ ಎಲ್ಲೋ ಹೋಗ್ಬೇಕಂತ, ಏನೋ ಪ್ರಾಬ್ಲಮ್ ಆಗಿ ಇವರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಯಾರು ಮಾತಾಡೋದು? ನೀವು ಮಾತಾಡುವಂಥದ್ದು. ಅವಾಗ ಚೆನ್ನಾಗಿ ಕೂಲಾಗಿ ಮಾತಾಡಬೇಕು ನೀವು ಅವ್ರ ಹತ್ರ. ಏನಾದರೂ ಪ್ರಾಬ್ಲಮ್ ಅಂತ ಬಂದರೆ ಅದನ್ನು ಸಾಲ್ವ್ ಮಾಡಿ ಅವರಿಗೆ ಟೋಟಲಿ ಲೀವ್ ವಿತ್ ಸ್ಮೈಲ್ ಅಂತ ಆಗಿರ್ತಾರೆ ನೋಡಿ, ಅವ್ರಿಗೆ ಖುಷಿ ಆಗೋ ಥರ ನೀವು ಸೊಲ್ಯೂಷನ್ ಕೊಡುವಂಥದ್ದು. ಓಕೆನಾ. ಸೊ ಮಲ್ಟಿ ಟಾಸ್ಕರ್. ನಿಮ್ಗೆ ಏನಂತ ಹೇಳಿದ್ರೆ 1 ಇಲ್ಲ 2 3 ಕ್ವರೀಸ್ ಕಂಟಿನ್ಯೂಸ್ ಬರ್ತಾ ಇರ್ತದೆ ಪ್ರಾಬ್ಲಮ್ಸ್ ಅಂತ. ಸೊ ಎಲ್ಲವನ್ನ ಸೈಮಲ್ಟೇನಿಯಸ್ಲಿ ಹ್ಯಾಂಡಲ್ ಮಾಡಲಿಕ್ಕೆ ನಿಮ್ಗೆ ಗೊತ್ತಿರಬೇಕು. ಕೆಲವೇ ಕಾಲ್ ಬರ್ತದೆ, ಕೆಲವೊಮ್ಮೆ ಚಾಟ್ಸ್ ಮಾಡ್ತಾರೆ, ಎಲ್ಲ ನಿಮಗೆ ಸೈಮಲ್ಟೇನಿಯಸ್ಲಿ ಹ್ಯಾಂಡಲ್ ಮಾಡ್ಲಿಕ್ಕೆ ಆಗಬೇಕು ಆಯಿತಾ. ಎಫೆಕ್ಟಿವ್ ಕಮ್ಯುನಿಕೇಟರ್. ಕಮ್ಯುನಿಕೇಷನ್ ಸ್ಕಿಲ್ ತುಂಬಾ ಚೆನ್ನಾಗಿರಬೇಕು, ಯಾಕಂದರೆ ಮಾತಾಡಬೇಕಲ್ವಾ ಅದಕ್ಕೆ. ಓಕೆನಾ. ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್. ಯು ಆರ್ ಆಲ್ವೇಸ್ ಆನ್ ದ ಲುಕ್ಔಟ್ ಟು ಎನ್ಹಾನ್ಸ್ ಅವರ್ ಇಂಟರ್ನಲ್ ಪ್ರೊಸೆಸ್ ಏಮಿಂಗ್ ಫಾರ್ ಇನ್ಕ್ರೀಸಿಂಗ್ ಎಫಿಷಿಯನ್ಸಿ ಆಯಿತಾ. ಸೊ ಬೇಕಾಗಿಲ್ಲ. ವಾಟ್ ಸ್ಕಿಲ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಡು ಯು ನೀಡ್ ಆಯಿತಾ. ಸೊ ಯು ಆರ್ ಡೀಟೇಲ್ ಓರಿಯೆಂಟೆಡ್. ನಿಮಗೆ ಚೆನ್ನಾಗಿ ಒಂದು ಇವಾಗ ಏನಾದರೂ ಪ್ರಾಬ್ಲಮ್ ಅಂತ ಗೊತ್ತಾದರೆ ನಾನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋ ಒಂದು ಕೆಪಾಸಿಟಿ ಇರಬೇಕು. ಲ್ಯಾಂಗ್ವೇಜ್ ಸ್ಕಿಲ್ ಅದೇ ಇಂಗ್ಲೀಷ್ ಫ್ಲೂಯೆನ್ಸಿ ಇರಬೇಕು, ಬೋತ್ ರಿಟನ್ ಆ್ಯಂಡ್ ಸ್ಪೀಚ್. ನಿಮಗೆ ಮಾತಾಡಲಿಕ್ಕೆ ಎಷ್ಟು ಮ್ಯಾನೇಜ್ ಆಗ್ತಾ ಅಷ್ಟು ಮಾತಾಡಲಿಕ್ಕೆ ಗೊತ್ತಿರಬೇಕು, ಮತ್ತು ಬರೀಲಿಕ್ಕೆ ಕೂಡ ಗೊತ್ತಿರಬೇಕು. ಇಮೇಲ್ ಅಂತ ಹೇಳಿದ್ರೆ ಬರೆಯುವಂಥದ್ದಲ್ವಾ, ಅದು ಸಹ ನಿಮಗೆ ಗೊತ್ತಿರಬೇಕು. ನೀವು ಇವಾಗ ಇಂಗ್ಲೀಷ್ ಗೊತ್ತಿಲ್ಲ ನಮಗೆ ಅಂತ ಹೇಳಿದ್ರೆ ಅಪ್ಲೈ ಮಾಡದೆ ಇರಬೇಡಿ. ಏನಕ್ಕಂತಂದ್ರೆ ಅಪ್ಲೈ ಮಾಡ್ಕೊಂಡು ಹೋಗಿ. ನಾನು ಹೇಳ್ದಂತ ಇದ್ರೆ ಏನಕ್ಕಂತ ಹೇಳಿದ್ರೆ ನೀವು ಇಂಗ್ಲೀಷ್ ಬರಲ್ಲ ಅಂತ ಅಪ್ಲೈ ಮಾಡಿಲ್ಲ ಅಂತ ನಿಮ್ಗೆ ಕೆಲಸನೇ ಸಿಗಲ್ಲ ಆಯಿತಾ. ಸೊ ಯು ಆರ್ ಆರ್ಗನೈಸ್ಡ್. ಸೊ ಮತ್ತು ಫಾರ್ವರ್ಡ್ ಥಿಂಕಿಂಗ್. ಸೊ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಂಡರ್ಸ್ಟ್ಯಾಂಡಿಂಗ್ ದ ನೀಡ್ ಫಾರ್ ಫ್ಲೆಕ್ಸಿಬಿಲಿಟಿ ಇನ್ 24 hours into 7 ಕಸ್ಟಮರ್ ಸರ್ವಿಸ್ ಎನ್ವಿರಾನ್ಮೆಂಟ್. ನಿಮಗೆ ಶಿಫ್ಟ್ ವೇರಿ ಆಗ್ತಾ ಇರ್ತದೆ ಆಯಿತಾ. ಶಿಫ್ಟ್ ಒಂದ್ಸಲ ಡೇ ಶಿಫ್ಟ್ ಕೊಡ್ಬೋದು, ಒಂದ್ಸಲ ನೈಟ್ ಶಿಫ್ಟ್ ಕೊಡ್ಬೋದು. ಇದು 5 ದಿನ ಕೆಲಸ ಇರುತ್ತೆ ಗೈಸ್, ಓನ್ಲಿ 5 days ಕೆಲಸ, 2 days ಲೀವ್ ಇರ್ತದೆ, ಮತ್ತು ಶಿಫ್ಟ್ ವೇರಿ ಆಗ್ತಾ ಇರ್ತದೆ ಆಯಿತಾ. ನೀವು ಎಲ್ಲ ಶಿಫ್ಟಲ್ಲಿ ಕೆಲಸ ಮಾಡಲಿಕ್ಕೆ ಆಗಬೇಕು ನಿಮಗೆ. ಸೊ ಬೋನಸ್ ಪ್ಯಾಷನ್ ಫಾರ್ ಟ್ರಾವೆಲ್, ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಅಸಿಸ್ಟೆನ್ಸ್ ಅ ಗ್ಲೋಬಲ್ ಕ್ಲೈಂಟ್. ಇದಿದ್ರೆ ಓಕೆ, ಇಲ್ಲ ಅಂತಂದ್ರೆ ಕೂಡ ಅಪ್ಲೈ ಮಾಡ್ಬೋದು. ಇದಿದ್ರೆ ಬೋನಸ್ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ ಆಯಿತಾ. ಬೇಕಾಗಿಲ್ಲ, ಇದು ಬೇಕೇ ಬೇಕು ಅಂತೇನೇ ಇಲ್ಲ. ಓಕೆ. ಸೊ ಬೇಸಿಕಲಿ ಇದು ಕಸ್ಟಮರ್ ಸಪೋರ್ಟ್ ರೋಲ್. ನಿಮಗೆ ಒಳ್ಳೆ ಬೆನಿಫಿಟ್ ಕೂಡ ಕೊಡ್ತಾರೆ. ನಾನು ಹೇಳಿದೆ ಅಲ್ವಾ, ಇನ್ಶೂರೆನ್ಸ್ ಅದು ಇದೆಲ್ಲ ಕೊಡ್ತಾರೆ. ಓಕೆ. ಸಂಬಳ ಇಲ್ಲಿ ಹಾಕಿಲ್ಲ, ನಾನು ಹೇಳ್ತಾ ಇರೋದು ಎಷ್ಟು ಕೊಡ್ತಾರೆ ಅಂತ ಹೇಳಿದ್ರೆ ಇದು US ಬೇಸ್ಡ್ ಕಂಪನಿ ಐ ಥಿಂಕ್ ಅಂತ ಹೇಳಿದ್ರೆ, ಇಂಡಿಯಾ ಬೇಸ್ಡ್ ಕಂಪನಿ ಅಲ್ಲ, US ಬೇಸ್ಡ್ ಕಂಪನಿ ಇದು. ಸೊ ನಿಮಗೆ ಸಂಬಳ ಬಂದುಬಿಟ್ಟು ಫ್ರೆಷರ್ಸಿಗೆ 30,000 ತನಕ ಸಿಗ್ತದೆ ಆಯಿತಾ. ಇದು ಎಕ್ಸ್ಪೀರಿಯನ್ಸ್ ಲೈಕ್ 1 year 2 years 1 year ಅಲ್ಲ 2 years ಆ ಥರ ಎಕ್ಸ್ಪೀರಿಯನ್ಸ್ ಇರೋರಿಗೆ 1 to 2 years ಅಂತ ಅಂದ್ಕೊಳ್ಳಿ, 50,000 ತನಕ ಕೊಡ್ತಾರೆ. 40 ಕೊಡ್ಬೋದು, 50 ಕೊಡ್ಬೋದು ಆಯಿತಾ, ಅಪ್ ಟು 50. ಇವಾಗ ನಿಮಗೆ ತುಂಬ 5 ವರ್ಷ ಎಲ್ಲ ಎಕ್ಸ್ಪೀರಿಯನ್ಸ್ ಇರ್ತದಲ್ಲ ಅವರಿಗೆ 80,000 ತನಕ ಕೊಡ್ತಾರೆ ಆಯಿತಾ. ಇದು ಬಂದುಬಿಟ್ಟು ಅಂದರೆ ಫ್ರೆಷರ್ಸಿಗೆ ಒಂದು ಒಳ್ಳೆ ಆಪರ್ಚುನಿಟಿ. 30,000 ತನಕ ನೀವು ಇಲ್ಲಿ ದುಡಿಬೋದು ಆಯಿತಾ. ಬೋನಸ್ ಎಲ್ಲ ಹೇಳಿದರೆ ಜಾಸ್ತಿ ಕೂಡ ಆಗ್ತದೆ ಆಯಿತಾ, ನೀವು ಚೆನ್ನಾಗಿ ಕೆಲಸ ಮಾಡಿದರೆ.
ಓಕೆ. ಸೊ ಇದು ಬಂದ್ಬಿಟ್ಟು ಆಪರ್ಚುನಿಟಿ. ಓಕೆನಾ. ಅಪ್ಲೈ ಮಾಡೋಕ್ಕೆ ಇಲ್ಲಿ ನಿಮ್ಮದು ಫಸ್ಟ್ ನೇಮ್ ಹಾಕಬೇಕು. ನಾನಿಲ್ಲಿ ಅಪ್ಲೈ ಮಾಡಿ ತೋರಿಸ್ತೇನೆ ನಿಮಗೆ. ಇಲ್ಲಿ ನಿಮ್ಮದು ಲಾಸ್ಟ್ ನೇಮ್ ಹಾಕಬೇಕು. ಇಲ್ಲಿ ಇಮೇಲ್ ನಿಮ್ಮದು ID ಕರೆಕ್ಟಾಗಿ ಹಾಕಿ ಏನಕ್ಕಂತಂದ್ರೆ ಇದಕ್ಕೆ ನಿಮಗೆ ಮೇಲ್ ಬರುವಂಥದ್ದು ಅವರದು. ಓಕೆ. ಕಂಟ್ರಿ ಯಾವ ದೇಶದಿಂದ ಅಂತ ಇಲ್ಲಿ ಸ್ಪೆಸಿಫೈ ಮಾಡಿ, ಇಂಡಿಯಾ. ಮತ್ತು ನಿಮ್ಮದು ಇಲ್ಲಿ ಫೋನ್ ನಂಬರ್ ಕರೆಕ್ಟಾಗಿ ಸ್ಪೆಸಿಫೈ ಮಾಡಿ. ಓಕೆನಾ. ಇದು ರಾಂಗ್ ಇರಬಾರ್ದು. ಇದು ಮತ್ತು ಇಮೇಲ್ ID ರಾಂಗ್ ಇರಲೇಬಾರ್ದು. ನಿಮಗೆ ಅವರು ಕಾಂಟ್ಯಾಕ್ಟ್ ಮಾಡೋಕ್ಕಾಗಲ್ಲ. ಓಕೆ. ಇಲ್ಲಿ ನಿಮ್ಮದು ರೆಸ್ಯೂಮೆ ಅಟ್ಯಾಚ್ ಮಾಡಬೇಕು. ನೀವು ರೆಸ್ಯೂಮೆ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸೊ ನಾನು ಬೇಸಿಕ್ ಒಂದು ರೆಸ್ಯೂಮೆ ಹೇಗೆ ಪ್ರಿಪೇರ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಯಾಕಂದರೆ ತುಂಬ ಸ್ಟೂಡೆಂಟ್ಸ್ ನೋಡ್ತಾ ಇರ್ತೀರಲ್ಲ ಅದಕ್ಕೆ. ಓಕೆ. ಕ್ಯಾನ್ವಾ ಅಂತ ನೀವು ನಿಮ್ಮ ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡಿ, ಆಯಿತಾ. ಇಲ್ಲ ವೆಬ್ಸೈಟ್ ಯೂಸ್ ಮಾಡಿದಂತೆ ಅದು ವೆಬ್ಸೈಟಲ್ಲಿ ಹೋಗಿ ಇದು ಮಾಡಿ. ಇಲ್ಲಿ ಟೆಂಪ್ಲೇಟಿಗೆ ಹೋಗಬೇಕು, ಆಯಿತಾ. ಇಲ್ಲಿ ರೆಸ್ಯೂಮೆ ಅಂತ ಹುಡುಕಬೇಕು. ಓಕೆ. ಇಲ್ಲಿ ರೆಸ್ಯೂಮೆ ಅಂತ ಹುಡುಕಿದಾಗ ನಿಮಗೆ ಸಿಕ್ಕಾಪಟ್ಟೆ ರೆಸ್ಯೂಮೆ ಸಿಗ್ತದೆ, ಆಯಿತಾ. ಇಲ್ಲಿ ಏನು ಮಾಡಿ ಅಂತ ರೆಸ್ಯೂಮೆ ಫಾರ್ ಫ್ರೆಶರ್ ಅಂತಲೇ ಹುಡುಕಿ. ಸೊ ಅದು ಬೆಸ್ಟ್. ಓಕೆ. ಸೊ ಆವಾಗ ನಿಮಗೆ ಫ್ರೆಶರ್ ರೆಸ್ಯೂಮೆ ಬರ್ತದೆ. ನೀವೇನು ಮಾಡಬೇಕಂತಂದರೆ ಇದನ್ನು ಎಡಿಟ್ ಮಾಡುವಂಥದ್ದು ಅಷ್ಟೇ, ಆಯಿತಾ. ಸೊ ಇದನ್ನೇ ಎಡಿಟ್ ಮಾಡಿ ನೀವು ಕೊಡುವಂಥದ್ದು. ಸೊ ಇಲ್ಲಿ ಡಿಸ್ಕ್ರಿಪ್ಷನ್ ಯಾವ ಥರ ಇದೆ, ಈ ಜಾಬ್ ಇದ್ದು ಡಿಸ್ಕ್ರಿಪ್ಷನ್ ಯಾವ ಥರ ಇದೆ ಆ ಥರ ನೀವು ಚೇಂಜ್ ಮಾಡಬೇಕು ನಿಮ್ಮದು ರೆಸ್ಯೂಮೆನ. ನೀವೇನು ಮಾಡಿ ಅಂತ ಹೇಳಿದ್ರೆ ಇದು ಕಂಪ್ಲೀಟಾಗಿ ಚಾಟ್ GPT ಗೆ ಕಾಪಿ ಮಾಡಿಬಿಡಿ ಫುಲ್, ಆಯಿತಾ. ಚಾಟ್ GPT ಗೆ ಕಾಪಿ ಮಾಡಿ ಮತ್ತು ಹೆಲ್ಪ್ ಮೀ ಟು ಡ್ರಾಫ್ಟ್ ರೆಸ್ಯೂಮೆ ಅಂತ ಹಾಕಿ, ಆಯಿತಾ. ಸೊ ಆವಾಗ ಏನು ಮಾಡ್ತದೆ ಚಾಟ್ GPT ನಿಮಗೆ ರೆಸ್ಯೂಮೆ ತಂದು ಟೆಂಪ್ಲೇಟ್ ಕೊಟ್ಬಿಡ್ತದೆ. ಅದನ್ನು ನೀವು ಇಲ್ಲಿ ಎಡಿಟ್ ಮಾಡುವಂಥದ್ದು, ಆಯಿತಾ. ನಿಮ್ಮ ಇದೆಲ್ಲ ನೇಮ್ ಎಲ್ಲ ಚೇಂಜ್ ಮಾಡಬೇಕು, ಆಯಿತಾ. ನಿಮ್ಮದು ನೇಮ್ ಚೇಂಜ್ ಮಾಡಿ ಸ್ಟೂಡೆಂಟ್ ಅಂತ ಹಾಕಿ, ಆಲ್ರೆಡಿ ಕೆಲಸ ಮಾಡಿದ್ರೆ ಅದು ಹಾಕಿ, ಮತ್ತು ನಿಮ್ಮದು ಲೈಕ್ ನಿಮ್ಮ ಅಬೌಟ್ ಮೀ ಅಂತ ಹಾಕಿ, ಕಾಂಟ್ಯಾಕ್ಟ್ ನಿಮ್ಮದೆಲ್ಲ ಕರೆಕ್ಟಾಗಿ ಕೊಡಿ. ಅದೆಲ್ಲ ಎಜುಕೇಷನ್, ಏನೆಲ್ಲ ಎಜುಕೇಷನ್ ಮಾಡಿದ್ದೀರಾ, ಎಷ್ಟು ಮಾರ್ಕ್ ಅದು ಇಲ್ಲಿ ಕರೆಕ್ಟಾಗಿ ಹಾಕಿ, ಆಯಿತಾ. ಅದು ರಾಂಗ್ ಮಾಡೋಕ್ಕೆ ಹೋಗ್ಬೇಡಿ, ಕರೆಕ್ಟಾಗಿ ಮಾರ್ಕ್ ಎಲ್ಲ ಹಾಕಿ. ನಿಮಗೆ ಇಂಗ್ಲೀಷ್ ಯಾವುದು ಲ್ಯಾಂಗ್ವೇಜ್ ಬರ್ತದೋ ಇಂಗ್ಲೀಷ್ ಅಲ್ವಾ, ಅದು ಕರೆಕ್ಟಾಗಿ ಹಾಕಿ. ಮತ್ತು ಏನೆಲ್ಲ ಸ್ಕಿಲ್ಸ್ ಇದೆ ಅದೆಲ್ಲ ಹಾಕಿ. ಮತ್ತು ಎಕ್ಸ್ಪೀರಿಯನ್ಸ್ ಇದ್ದರೆ ಅದನ್ನು ಹಾಕ್ಬೋದು, ಇಂಟರ್ನ್ಶಿಪ್ ಎಲ್ಲ ಮಾಡಿದ್ರೆ ಅದನ್ನ ಹಾಕ್ಬೋದು, ಇಲ್ಲಾಂದ್ರೆ ಬಿಡ್ಬೋದು, ಆಯಿತಾ. ಸೊ ಚಾಟ್ GPT ನಿಮಗೆ ಇದಕ್ಕೆ ಹೆಲ್ಪ್ ಮಾಡ್ತದೆ, ಆಯಿತಾ. ಸೊ ಅದಾದಮೇಲೆ ನೀವು ಇಲ್ಲಿ ರೆಸ್ಯೂಮೆ ಅಪ್ಲೋಡ್ ಮಾಡಬೇಕು. ಸೊ ಅಟ್ಯಾಚ್ ಅಂತ ಇರ್ತದೆ ನೋಡಿ. ಆವಾಗ ಇದು ಕ್ಯಾನ್ವಾಸಲ್ಲಿ ಏನು ಮಾಡಬೇಕು ಅಷ್ಟೆಲ್ಲ ಇದು ಮಾಡಿದ ಮೇಲೆ ಕ್ಯಾನ್ವಾಸಲ್ಲಿ ನೀವೇನು ಮಾಡ್ಬೇಕಂತ ಹೇಳಿದ್ರೆ ಇಲ್ಲಿ ಶೇರ್ ಅಂತ ಇರ್ತದಲ್ಲ, ಇಲ್ಲಿ ಡೌನ್ಲೋಡ್ ಮಾಡುವಂಥದ್ದು. ರೆಸ್ಯೂಮೆ ಡೌನ್ಲೋಡ್ ಆಯ್ತಲ್ಲ ಇವಾಗ, ಅದನ್ನು ಇಲ್ಲಿ ಅಟ್ಯಾಚ್ ಮಾಡುವಂಥದ್ದು. ನಾನು ಆಲ್ರೆಡಿ ರೆಸ್ಯೂಮೆ ಮಾಡಿದ್ದೀನಿ, ಅದನ್ನು ಇಲ್ಲಿ ಅಟ್ಯಾಚ್ ಮಾಡ್ತಿದ್ದೀನಿ. ಓಕೆನಾ. ರೆಸ್ಯೂಮೆ ಅಟ್ಯಾಚ್ ಆಯಿತು. ಆರ್ ಯು ಅವೈಲೇಬಲ್ ಟು ಜಾಯಿನ್ ಅಸ್ ನೋಡಿ, ಅವ್ರಿಗೆ ನೆಕ್ಸ್ಟ್ ಮಂತಲ್ಲೇ ಬೇಕು ಜನ. ಸೊ ಎಸ್ ಅಂತ ಹಾಕಿ. ಆರ್ ಯು ಕಂಫರ್ಟೇಬಲ್ ವರ್ಕಿಂಗ್ ಇನ್ ದ ರೊಟೇಷನಲ್ ಶಿಫ್ಟ್ ಆ್ಯಂಡ್ ವೀಕೆಂಡ್ಸ್, ಆಯಿತಾ. ಸೊ ಅದು ಎಸ್ ಅಂತ ಹಾಕಿ. ಅವು ಆಲ್ರೆಡಿ ಹೇಳಿದ್ದಾರೆ. ಯಾವ್ದು ಎಕ್ಸ್ಪೀರಿಯನ್ಸ್ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಇಲ್ಲ ಅಂತ ಹೇಳಿದ್ರೆ 0.3 years. ಓಕೆನಾ. ವಾಟ್ ರೇಂಜ್ ಡಸ್ ದ ಕರೆಂಟ್ ಇದು ಅಂತ ಹಾಕಿ. ಸೊ 0 to 2 LPA ಬಿಕಾಸ್ ಫ್ರೆಶರ್ಸ್ ಅಲ್ವಾ ಅದಕ್ಕೆ. ವಾಟ್ ಈಸ್ ಯುವರ್ ಕರೆಂಟ್ ಫಿಕ್ಸ್ಡ್ ಆ್ಯನ್ಯುವಲ್ ಕಂಪನ್ಸೇಷನ್ ಅಂತ ಹಾಕಬೇಕು. ವಾಟ್ ಈಸ್ ಯುವರ್ ಎಕ್ಸ್ಪೆಕ್ಟೆಡ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ, ಆಯಿತಾ. ಸೊ ಅದನ್ನು ಇಲ್ಲಿ ಸ್ಪೆಸಿಫೈ ಮಾಡಿ. ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ, ನಿಮಗೆ ಎಷ್ಟು ಹಣ ಎಕ್ಸ್ಪೆಕ್ಟ್ ಮಾಡ್ತಾರೆ ಅದನ್ನು ಇಲ್ಲಿ ಸ್ಪೆಸಿಫೈ ಮಾಡಿ, ಆಯಿತಾ. ಸೊ ಇದು ಆ್ಯನ್ಯುವಲ್ಲೇ ಹಾಕಿ. ಓಕೆ. ನೆಕ್ಸ್ಟ್ ಹ್ಯಾವ್ ಯು ಸಬ್ಮಿಟೆಡ್ ಆ್ಯನ್ ಅಪ್ಲಿಕೇಶನ್ ಫಾರ್ ದಿಸ್ ರೋಲ್ ಇನ್ ಅ ಪಾಸ್ಟ್ 1 year ಅಂತ ಕೇಳ್ತಾ ಇದ್ದಾರೆ. ನೋ ಅಂತ ಹಾಕಬೇಕು, ಆಯಿತಾ. ನೋಟಿಸ್ ಪೀರಿಯಡ್ ಇಮಿಡಿಯೇಟ್ ಜಾಯ್ನರ್, ಆಯಿತಾ. ಐ ಕನ್ಫರ್ಮ್ ದಟ್ ಆಲ್ ದ ಇನ್ಫಾರ್ಮೇಷನ್ ಪ್ರೊವೈಡೆಡ್ ಅಬೌಟ್ ಟ್ರೂ ಆ್ಯಂಡ್ ಐ ಅಂಡರ್ಸ್ಟ್ಯಾಂಡ್ ದಟ್ ಪ್ರೊವೈಡಿಂಗ್ ಫಾಲ್ಸ್ ಇನ್ಫಾರ್ಮೇಷನ್ ಮೇ ರಿಸಲ್ಟ್ ಇನ್ ದ ಡಿಸ್ಕ್ವಾಲಿಫಿಕೇಶನ್ ಆಫ್ ಅಪ್ಲಿಕೇಶನ್. ಎಸ್, ಆಯಿತಾ. ಸೆಲ್ಫ್ ಜೆಂಡರ್ ಇದು ಮೇಲ್ ಫಿಮೇಲ್ ಅಂತ ಹಾಕಿ. ನೆಕ್ಸ್ಟ್ ಅದಾದಮೇಲೆ ಇಲ್ಲಿ ಸಬ್ಮಿಟ್ ಅಂತ ಕೊಡಿ. ಇಲ್ಲಿ ಇಫ್ ಯು ಹ್ಯಾವ್ ಚೂಸನ್ ಟು ಸೆಲ್ಫ್ ಡಿಸ್ಕ್ರೈಬ್ ಯುವರ್ ಜೆಂಡರ್ ಬೇಸ್ಡ್ ಆನ್ ದ ಪ್ರೀವಿಯಸ್ ಕ್ವಶನ್ ಪ್ಲೀಸ್ ಶೇರ್ ವಾಟ್ ಡು ಯು ಐಡೆಂಟಿಫೈ ಆ್ಯಸ್. ಇದಕ್ಕೆ ನೀವೇನು ಮಾಡಬೇಕಂತ ಹೇಳಿದ್ರೆ ಮೇಲ್ ಫಿಮೇಲ್ ಅಂತ ಹಾಕಬೇಕು, ಆಯಿತಾ. ಅದಾದಮೇಲೆ ಸಬ್ಮಿಟ್ ಅಪ್ಲಿಕೇಶನ್ ಮಾಡಿ. ನಿಮಗೆ ಈ ಥರ ಕಾಣಲಿಕ್ಕೆ ಸಿಗ್ತದೆ, ಆಯಿತಾ. ಟ್ರ್ಯಾಕ್ ಯುವರ್ ಸ್ಟೇಟಸ್ ಅಂತ ಬರ್ತದೆ, ಆಯಿತಾ. ನಿಮಗೆ ಮೇಲ್ ಬರ್ತದೆ ಇವರ ಕಡೆಯಿಂದ, ಆಯಿತಾ. ನೆಕ್ಸ್ಟ್ ಎಲ್ಲ ಫರ್ದರ್ ಕಮ್ಯುನಿಕೇಶನ್ ಮೇಲಲ್ಲೇ ಆಗುತ್ತೆ ನಿಮಗೆ. ಓಕೆ ಗೈಸ್, ಇದಾಗಿತ್ತು ಇವತ್ತಿದ್ದು ವಿಡಿಯೋ. ನಾನು ನಿಮಗೆ ಹೇಗೆ ಅಪ್ಲೈ ಮಾಡೋದು ಎಲ್ಲವನ್ನ ತಿಳಿಸ್ಕೊಟ್ಟೆ. ಲೈಕ್ ಆಫ್ಟರ್ 15 to 20 days ನಿಮಗೆ ಮೇಲ್ ಬರ್ತದೆ. ಲೈಕ್ ನೀವು ಅಸೆಸ್ಮೆಂಟ್ ಟೆಸ್ಟಿಗೆ ಸೆಲೆಕ್ಟ್ ಆದರೆ, ಆಯಿತಾ. ನೀವು ಅಸೆಸ್ಮೆಂಟ್ ಟೆಸ್ಟ್ ಕ್ಲಿಯರ್ ಮಾಡಬೇಕು. ಮತ್ತು ಎಲ್ಲ ರೌಂಡ್ಸ್ ಏನೆಲ್ಲ ಅಂತ ನಾನು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಅದು ರೌಂಡ್ಸ್ ಕ್ಲಿಯರ್ ಮಾಡಿದ್ರೆ ಸಾಕು ನಿಮ್ಗೆ ಇಲ್ಲಿ ಕೆಲಸ ಸಿಗುತ್ತೆ. ಸ್ವಲ್ಪ ಕಷ್ಟಪಡಲೇಬೇಕು ಎಲ್ಲ ಕೆಲಸಕ್ಕೆ, ಕಷ್ಟಪಡದೆ ಏನೂ ಸಿಗಲ್ಲ, ಆಯಿತಾ. ಸೊ ನನ್ನ ಬ್ಲೇಮ್ ಮಾಡಬೇಡಿ, ನಾನಿಲ್ಲಿ ಇನ್ಫಾರ್ಮೇಶನ್ ಕೊಡೋದು ಇದೇ ಜಾಬ್ ಅಂತ. ಸೊ ಅಪ್ಲೈ ಮಾಡೋದು, ಕೆಲಸ ಗಿಟ್ಟಿಸ್ಕೊಳ್ಳೋದು ಅದು ನಿಮ್ಮ ಟ್ಯಾಲೆಂಟ್ ಮೇಲೆ ಬಿಟ್ಟಿದ್ದು. ನಿಮಗೆ ಟ್ಯಾಲೆಂಟ್ ಇಲ್ವಾ, ಸಿಗಲ್ಲ. ಓಕೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಇಲ್ಲ ಫ್ಯಾಮಿಲಿ ಅವರಿಗೆ ಈ ವಿಡಿಯೋನ ಶೇರ್ ಕೂಡ ಮಾಡಿ. ಓಕೆ. ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ತನಕ ಬೈ.